ಯುವಕರ ನಡುವೆ ಆರಂಭವಾದ ಹೊಡೆದಾಟ ವೃದ್ಧನ ಸಾವಿನಲ್ಲಿ ಅಂತ್ಯವನ್ನ ಕಂಡಿದೆ. ಮೈಸೂರು ನಗರದ ಸುಯೇಜ್ ಫಾರ್ಮ್ ಗೇಟ್ ಬಳಿ ಘಟನೆ ನಡೆದಿದ್ದು ಅಗ್ರಹಾರದ ನಿವಾಸಿ ಲಿಂಗಣ್ಣ ಸಾವನ್ನಪ್ಪಿದಂತಹ ವೃದ್ಧ ಆಗಿದ್ದಾರೆ. ವೆಂಕಟೇಶ್ ಹಾಗೂ ಆಕಾಶ್ ಎಂಬುವರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ನಡೆದಿದೆ. ಇಬ್ಬರು ಯುವಕರ ನಡುವಿನ ಗಲಾಟೆ ಹೊಡೆದಾಟಕ್ಕೆ ತಿರುಗಿತ್ತು. ಕ್ರಿಕೆಟ್ ಬ್ಯಾಟ್ನ ತಂದಂತಹ ವೆಂಕಟೇಶ್ ಆಕಾಶ್ ಮೇಲೆ ಬೀಸಿದ್ದಾನೆ. ಆಕಾಶ್ ತಲೆ ಬಗ್ಗಿಸಿ ಬೀಸಿದ ಬ್ಯಾಟ್ನಿಂದ ತಪ್ಪಿಸ್ಕೊಂಡಿದ್ದಾನೆ. ಗುರಿ ತಪ್ಪಿದ ಬ್ಯಾಟ್ ಗಲಾಟೆ ನೋಡ್ತಾ ಇದ್ದ ವೃದ್ಧ ಲಿಂಗಣ್ಣನ ಮೇಲೆ ಬಿದ್ದಿದೆ. ಕುಸಿದು ಬಿದ್ದ ಲಿಂಗಣ್ಣರ ಕೂಡಲೇ ಕೆಆರ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಿಸದೆ ಲಿಂಗಣ್ಣ ಸಾವನ್ನಪ್ಪಿದ್ದು ಬ್ಯಾಟ್ ಬೀಸಿದ ವೆಂಕಟೇಶ್ ಈಗ ಅರೆಸ್ಟ್ ಆಗಿದ್ದಾನೆ. ಈ ಸಂಬಂಧವಾಗಿ ವಿದ್ಯಾರಣ್ಯಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯುವಕರ ನಡುವೆ ಆರಂಭವಾದಂತಹ ಹೊಡೆದಾಟ ವೃದ್ಧನ ಸಾವಿನಲ್ಲಿ ಅಂತ್ಯ ಕಂಡಿದೆ. ಮೈಸೂರು ನಗರದ ಸುಯೇಜ್ ಫಾರ್ಮ್ ಗೇಟ್ ಬಳಿ ಘಟನೆ ನಡೆದಿದ್ದು ಅಗ್ರಹಾರದ ನಿವಾಸಿ ಲಿಂಗಣ್ಣ ಸಾವನ್ನಪ್ಪಿದ ವೃದ್ಧ ಆಗಿದ್ದಾರೆ. ವೆಂಕಟೇಶ್ ಹಾಗೂ ಆಕಾಶ್ ಎಂಬುವರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆಯಾಗಿತ್ತು. ಇಬ್ಬರು ಯುವಕರ ನಡುವಿನ ಗಲಾಟೆ ಹೊಡೆದಾಟಕ್ಕೆ ತಿರುಗಿತ್ತು. ಕ್ರಿಕೆಟ್ ಬ್ಯಾಟನ್ನು ತಂದ ವೆಂಕಟೇಶ್ ಆಕಾಶ್ ಮೇಲೆ ಬೀಸಿದ್ದಾನೆ. ಆಕಾಶ್ ತಲೆ ಬಗ್ಗಿಸಿ ಬೀಸಿದ ಬ್ಯಾಟ್ನಿಂದ ತಪ್ಪಿಸ್ಕೊಂಡಿದ್ದಾರೆ. ಗುರಿ ತಪ್ಪಿದ ಬ್ಯಾಟ್ ಗಲಾಟೆ ನೋಡ್ತಾ ಇದ್ದಂತಹ ವೃದ್ಧ ಲಿಂಗಣ್ಣನ ಮೇಲೆ ಬಿದ್ದಿದೆ. ಕುಸಿದು ಬಿದ್ದ ಲಿಂಗಣ್ಣರನ್ನ ಕೂಡಲೇ ಕೆಆರ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಲಿಂಗಣ್ಣ ಸಾವನ್ನಪ್ಪಿದ್ದಾರೆ. ಬ್ಯಾಟ್ ಬೀಸಿದ ವೆಂಕಟೇಶ್ ಈಗ ಅರೆಸ್ಟ್ ಆಗಿದ್ದು ಈ ಸಂಬಂಧವಾಗಿ ವಿದ್ಯಾರಣ್ಯಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.